ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ, ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ರಾಕಿ ಬಾಕ್ಸ್. ಒಂದು ದಿನ ಚಂದ್ರಕಾಂತ ಬಣ್ಣ ಬಣ್ಣದ ಪೇಪರ್ಗಳನ್ನ ಕಟ್ ಮಾಡಿ ಏನೋ ತಯಾರಿ ಮಾಡ್ತಿದ್ಲು. ಅದನ್ನ ಗಮನಿಸಿದ ಸೂರ್ಯಕಾಂತ, ಬೆಳಗ್ಗೆದ್ದಾಗ್ಲಿಂದ ನೋಡ್ತಿದೀನಿ, ಅದೇನೋ ಮಾಡ್ತಿದ್ಯಾ, ಮಾಡಕ್ ಬರ್ದೇ ಇರೋ ಕೆಲ್ಸ ಅಲ್ಲ ಏನೋ ಮಾಡ್ಕೊಂಡು ಮನೆ ಪೂರ್ತಿ ಚಿಲ್ಲಾಪಿಲ್ಲಿ ಮಾಡಿಟ್ಟಿದ್ಯಾ, ಇಷ್ಟಕ್ಕೂ ಏನೇ ಅದು? ಅದು ಅತ್ಯಮ್ಮ, ನಿಂಗೊಂದು ಚಿಕ್ಕ ಕತೆ ಹೇಳ್ತೀನಿ. ಅದನ್ ಬಿಚ್ಚಿದ್ರೆ ಆ ವಸ್ತು ಏನೋ ನಿನಗೆ ಗೊತ್ತಾಗುತ್ತೆ. ಇದು ವರ್ಷಕ್ ಒಂದೇ ಸಾರಿ ಕಟ್ಟೋದು, ಆದ್ರೆ ಹೆಂಗಸರಿಗಲ್ಲ, ಗಂಡಸರಿಗ್ ಮಾತ್ರ ಕಟ್ಟೋ ಅಂತದ್ದು. ಆದ್ರೆ ಅಂಗಿ ಅಲ್ಲ, ಮನೆಯಲ್ಲಿ ಹೆಣ್ಮಕ್ಳಿದ್ರೇನೆ ಇದ್ರ ಬೆಲೆ ಗೊತ್ತಾಗೋದು. ಈಗದೇನೋ ಹೇಳು. ಅದೇನಂತ ನನಗ್ ಗೊತ್ತಿಲ್ವಾ? ರಾಖಿ, ಅದೇ ರಕ್ಷಾ ಬಂಧನ. ನಿಂಗೆ ಮಸ್ತ್ ಬುದ್ಧಿ ಐತೆ ಅತ್ಯಮ್ಮ. ನಾನೇನೋ ಅನ್ಕೊಂಡೆ, ನೀನ್ ಕರೆಕ್ಟಾಗಿ ಹೇಳ್ದೆ. ನಾಳೆ ಏನೋ ರಾಖಿ ಹಬ್ಬ ಇದೆ, ಬೆಳಗಿಂದ ಮಾಡ್ತಿದೀನಿ, ಒಂದೇ ಒಂದು ರಾಖಿ ಕೂಡ ಸರಿಗ್ ಬಂದಿಲ್ಲ. ನಂಗೇನೋ ನನ್ ತಮ್ಮಂದಿರ್ಗೆ ಒಳ್ಳೆ ಒಳ್ಳೆ ರಾಖಿಗಳು ನಾನೇ ಮಾಡಿ ಕಟ್ಬೇಕು ಅನ್ನೋ ಆಸೆ. ಇವಾಗ ಏನ್ ಮಾಡ್ಬೇಕು ಏನೋ ಅತ್ಯಮ್ಮ, ನಂಗೆ ಏನು ಗೊತ್ತಾಗ್ತಿಲ್ಲ ಅಂತ ಬೇಜಾರಾದ್ಲು. ಆಗ ಸೂರ್ಯಕಾಂತ, ಹೌದು, ರಾಖಿ ಹಬ್ಬ ಅಂದ್ರೇನೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿರ ಒಳ್ಳೆ ಬಾಂಧವ್ಯಗಳೇ ಹಬ್ಬ ಇದ್ದಂಗೆ. ಇರು ಬಂದೆ ಅಂತ ಹೇಳ್ತಾ ಒಳಗಡೆ ಹೋಗಿ ಒಂದು ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಒಂದು ಚಿಕ್ಕ ಬಾಕ್ಸ್ ನ ತೆಗೆದ್ಲು. ಚಂದ್ರಕಾಂತಗೆ ಆ ಬಾಕ್ಸ್ ನ ಕೊಡ್ತಾ, ಇಲ್ ನೋಡು, ಇದು ಮ್ಯಾಜಿಕ್ ರಾಕಿ ಬಾಕ್ಸ್. ಇದ್ರಲ್ಲಿ ನೀನು ಎಷ್ಟು ರಾಕಿ ಬೇಕೋ ಅಷ್ಟು ರಾಕಿಗಳನ್ನ ತಗೋಬಹುದು. ಒಳ್ಳೆ ಮನ್ಸಿಂದ ಇದನ್ ತಗೊಂಡೋಗಿ ನಿನ್ ತಮ್ಮಂದಿರ್ಗೆ ಕಟ್ಬಿಟ್ ಬಾ. ಇಲ್ ನೋಡು, ನೀನ್ ಅತಿಯಾಸೆ ತೋರ್ಸಿ ಕಿರಿಕಿರಿ ಮಾಡ್ಕೋಬೇಡ, ಅವ್ರನ್ನ ಒಳ್ಳೆ ತಂದಿಂದ ನಮ್ ಮನೆಗೆ ಊಟಕ್ ಕರ್ಕೊಂಬಾ ಅಂತ ಹೇಳಿದ್ಲು. ಆ ಮ್ಯಾಜಿಕ್ ಬಾಕ್ಸ್ ನ ಕೈಯಲ್ಲಿ ತಗೊಂಡು ಸಂತೋಷದಿಂದ ನೋಡಿದ್ಲು ಚಂದ್ರಕಾಂತ. ಮರುದಿನ ಬೆಳಗ್ಗೆನೆ ಎದ್ದು ಆ ಮ್ಯಾಜಿಕ್ ರಾಕಿ ಬಾಕ್ಸ್ ನ ತಗೊಂಡು ಹೊರಟ್ಲು. ತನ್ನ ತಮ್ಮಂದಿರ್ಗೆ ಆ ಬಾಕ್ಸ್ ನಿಂದ ಒಳ್ಳೆ ರಾಕಿಗಳನ್ನ ತೆಗೆದು ಕಟ್ಟಿದ್ಲು. ಅವ್ರಿಗೆ ಆರ್ತಿ ತೆಗೆದು ಸಿಹಿ ಕೂಡ ತಿನ್ಸಿದ್ಲು. ಅವ್ರು ಕೊಟ್ಟಿದ್ದ ದುಡ್ಡುಗಳನ್ನ ತಗೊಂಡು ಹಾಯಾಗಿ ವಾಪಸ್ ಬರ್ತಿರೋವಾಗ ಚಂದ್ರಕಾಂತಳಿಗೆ ಒಂದು ಆಲೋಚನೆ ಬಂತು. ಅರೆ, ಇದನ್ ಹೆಂಗ್ ಮಾಡ್ತೆ? ಇಲ್ಲೇ ಪಕ್ಕದ ಮನೆಯಲ್ಲಿ ನಮ್ ದೊಡ್ಡಪ್ಪನ್ ಮಗ ಶಂಕರ್ ಇದಾನಲ್ಲ, ಇವಾಗ್ಲೇ ಹೋಗಿ ರಾಖಿ ಕಟ್ಟಿ ಒಳ್ಳೆ ವಸೂಲಿ ಮಾಡ್ಕೊಂಬರ್ತೀನಿ ಅಂತ ಹೇಳ್ಕೊಂಡು ಒಂದು ಮನೆಗ್ ಹೋಗಿ ಬಾಗಿಲ್ ತಟ್ಟಿದ್ಲು. ಅಲ್ಲೊಬ್ಬ ದೊಡ್ಡ ಮನುಷ್ಯ ಬಾಗಿಲ್ನ ತೆಗೆದು, ನಿಮ್ಗೆ ಯಾರ್ ಬೇಕು ಅಂತ ಕೇಳಿದ್ರು. ಚಂದ್ರಕಾಂತ ಅವ್ರನ್ನ ದೂಕಿ ಒಳಗ್ ಬಂದು, ಅರೆ ತಮ್ಮ, ನನ್ನ ಗುರ್ತಿಡಿಲಿಲ್ವಾ? ನಾನು ಚಂದ್ರಕ್ಕ. ಚಂದ್ರಕ್ಕನ? ಯಾವ ಚಂದ್ರಕ್ಕ? ಅರೆ ತಮ್ಮ, ನಿನ್ನ ನಾನು ಇಷ್ಟ ದಿನ ನೋಡ್ದೆ ಹೋದ್ರು ನಾನು ನಿನ್ನ ಗುರ್ತಿಡ್ದೆ, ಆದ್ರೆ ನಿನ್ನನ್ನು ಗುರ್ತಿಡಿಲೇ ಇಲ್ಲ. ಸರಿ ಹೋಗ್ಲಿ ಬಿಡು. ಇಲ್ ನೋಡು, ಈ ದಿನ ರಾಖಿ ಹಬ್ಬ ಅಲ್ವಾ, ನಿನಗ್ ರಾಖಿ ಕಟ್ಟಕ್ ಬಂದಿದೀನಿ, ಕೈ ತೋರ್ಸು ಅಂತ ಹೇಳ್ತಾ ಕೈಗೆ ರಾಖಿ ಕಟ್ಟಿದ್ಲು. ಆತ ಚಂದ್ರಕಾಂತನ ಆಶ್ಚರ್ಯದಿಂದ ನೋಡ್ತಾ ಇದ್ದ. ಇಷ್ಟರಲ್ಲಿ ಅವನ ಹೆಂಡತಿ ಬಂದ್ಲು. ಇವ್ರು ಯಾರು? ನಿಮ್ಗೆ ಒಬ್ರ ಅಕ್ಕ ಇದಾರೆ ಅಂತ ಇಷ್ಟ ದಿನ ಹೇಳಲೇ ಇಲ್ಲ. ಅಯ್ಯೋ, ನನಗೂ ಈಗ್ಲೇ ಗೊತ್ತಾಗಿದ್ದು ಅಂತ ಹೇಳಿದ್ರು. ಆಗ ಚಂದ್ರಕಾಂತ, ಸುಮ್ನೆ ಇರು ತಮ್ಮ, ಚಿಕ್ಕ ವಯಸ್ಸಿಂದ ನೀನ್ ಇಷ್ಟೇ ಮಸ್ತ್ ಜೋಕ್ ಮಾಡ್ತೀಯ. ಅಚ್ಚ ನಿಮ್ಮಮ್ಮ ಮಂಗಮ್ಮ ಅತ್ತೆಮ್ಮಂತಾರನೆ. ಮಂಗಮ್ಮತ್ತೆನಾ? ನಮ್ಮ ಅಮ್ಮನ ಹೆಸರು ಸೂರಮ್ಮ. ಅಯ್ಯೋ, ನಾನ್ ಬೇರೆ ಯಾರ್ದೋ ಮನೆಗ್ ಬಂದ್ಬಿಟ್ನಾ ಏನು? ಸೂರಮ್ಮತ್ತೆ ಆದ್ರೇನು, ಮಂಗಮ್ಮತ್ತೆ ಆದ್ರೇನು, ರಾಖಿ ಕಟ್ಟದ್ಮೇಲೆ ನಾನ್ ನಿಮ್ ಅಕ್ಕ ಆದಂಗೆ ಅಲ್ವಾ? ಈಗ ಅಕ್ಕನ್ನ ಬರೀ ಕೈಲಿ ಕಳಿಸ್ತೀಯೇನು ಅಂತ ಅಂದ್ಲು. ಅವನು ನಗುತ್ತಾ ಚಂದ್ರಕಾಂತಳಿಗೆ 2,000 ರೂಪಾಯಿನ ಕೊಟ್ಟು ಕಳಿಸ್ದ. ಅರೆ, ಅತ್ಯಮ್ಮ ಕೊಟ್ಟಿದ್ ಈ ಮ್ಯಾಜಿಕ್ ರಾಕಿ ಬಾಕ್ಸ್ ಅಲ್ಲಿ ಎಷ್ಟು ರಾಕಿ ಬೇಕೋ ಅಷ್ಟು ರಾಕಿ ಬರುತ್ತಲ್ಲ, ಈಗ ನೋಡು ಇದನ್ನ ಹೆಂಗ್ ಉಪಯೋಗಿಸ್ತೀನಿ ಅಂತ. ಆ ರೀತಿ ಹೇಳ್ತಿದ್ದಂಗೆ ಎದುರುಗಡೆ ಒಬ್ಬ ಶ್ರೀಮಂತ ವ್ಯಕ್ತಿ ಎಲ್ಲಾ ಬೆರಳಿಗೂ ಉಂಗ್ರ ಮತ್ತೆ ಚೈನ್ ಹಾಕೊಂಡು ಬರ್ತಿದ್ದ. ಇಲ್ ನೋಡಣ್ಣ, ನೀನ್ ನೋಡಿದ್ರೆ ಅಚ್ಚು ನಮ್ಮ ಅಣ್ಣ ಇದ್ದಂಗೆ ಇದ್ಯಾ, ಇಲ್ ಬಾ ರಾಖಿ ಕಟ್ತೀನಿ ಅಂತ ಹೇಳ್ತಾ ಆ ಮ್ಯಾಜಿಕ್ ರಾಕಿ ಬಾಕ್ಸ್ ಇಂದ ಒಂದು ರಾಕಿ ತೆಗೆದು ರಾಕಿ ಕಟ್ಬಿಟ್ಲು. ಆತ ಕೂಡ ತುಂಬಾ ಸಂತೋಷ ಪಟ್ಟು ಒಂದು 500 ರೂಪಾಯಿ ಕೊಟ್ಟ. ಅಯ್ಯೋ, ಬೋಣಿ ಸೂಪರ್ ಆಗೈತು ಅಂತ ಹೇಳ್ತಾ ರೋಡಲ್ಲಿ ಹೋಗೋ ಎಲ್ಲಾರ್ಗೂನು ರಾಕಿ ಕಟ್ಟಕ್ ಶುರು ಮಾಡಿದ್ಲು. ಅರೆ ಅಣ್ಣ, ಸ್ವಲ್ಪ ನಿಂತ್ಕೋ ಹೇಳ್ತಾ ರಾಕಿ ಕಟ್ಟಿದ್ಲು. ಕೈಗೆ ರಾಖಿ ಕಟ್ಟಿರೋ ತಂಗಿನ ಬರೀ ಕೈಯಲ್ಲಿ ಕಳಿಸ್ಬಾರ್ದು ಅನ್ನೋ ವಿಷಯ ನಿನಗ್ ಗೊತ್ತಿಲ್ವಾ ಅಣ್ಣ? ಹೇಳ್ತಾ ಇದ್ದಂಗೆ ಆತಾನು ಒಂದು 500 ರೂಪಾಯಿ ಕೊಟ್ಟ. ಈ ರೀತಿ ಚಂದ್ರಕಾಂತ ಜಾಸ್ತಿ ದುಡ್ಡನ್ನ ಸಂಪಾದನೆ ಮಾಡಿ ಮನೆಗ್ ಹೋಗ್ತಿದ್ದಂಗೆ ಅಲ್ಲಿ ದೊಡ್ಡ ಗುಂಪು ಕಾಣಿಸ್ತು. ಅರೆ, ಇದೇನು ಇಷ್ಟು ಮಂದಿ ಬಂದವ್ರೆ? ಅತ್ಯಮ್ಮಂಗೇನಾದ್ರೂ ಆಗೋಯ್ತಾ ಏನು
ಅಂತ ಹೇಳ್ತಾ ಅವ್ರನ್ನೆಲ್ಲರನ್ನೂ ತಪ್ಪಿಸ್ಕೊಂಡು ಹೋದ್ಲು. ಅಲ್ಲಿದ್ದಿದ್ ಸೂರ್ಯಕಾಂತನ ನೋಡಿ ಅಮ್ಮಯ್ಯ ಅತ್ಯಮ್ಮಂಗ್ ಏನೂ ಆಗಿಲ್ಲ ಅನ್ಕೊಂಡು, ಏನ್ ಅತ್ಯಮ್ಮ ನಿಮ್ ಸ್ವಂತದವ್ರು ಇಷ್ಟೊಂದ್ ಜನ ಬಂದವ್ರೆ? ಸೂರ್ಯಕಾಂತ ಹತ್ರಕ್ಕೆ ಬಂದು, ಲೇ ಏನ್ ಮಾಡ್ಬಾರ್ದು ಅಂತ ಹೇಳಿದ್ನೋ ಅದನ್ನೇ ಮಾಡಿದ್ಯಾ. ದುಡ್ಡಿನ ದುರಾಸೆಯಿಂದ ಎಲ್ಲಾರ್ಗೂ ರಾಕಿ ಕಟ್ ಬಂದಲ್ಲ, ಅವ್ರೆಲ್ಲ ಈಗ ಊಟಕ್ಕೆ ಮನೆಗ್ ಬಂದಿದ್ದಾರೆ. ಹೋಗಿ ಎಲ್ಲಾರ್ಗೂ ಬೇಸಾಕ್ ಹೋಗು. ಏನು ಇವ್ರೆಲ್ಲಾರ್ಗೂ ನಾನ್ ಬೇಸಾಕ್ಬೇಕಾ? ಅಯ್ಯಮ್ಮ, ಈಗ ಇವ್ರೆಲ್ಲಾರ್ಗೂ ಬೇಸಾಕ್ಬೇಕು ಅಂದ್ರೆ ನನ್ ಸಂಪಾದನೆ ಮಾಡಿರೋದಲ್ದೆ ಇನ್ನು ಮಸ್ತ್ ಬೇಕಾಗತ್ತೆ. ಯಮ್ಮ ಈಗೇನಾದ್ರೂ ಮಾಡಿ ಇಲ್ಲಿಂದ ಓಡೋಗ್ಬೇಕಷ್ಟೇ ಅಂತ ಹೇಳ್ತಾ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋದ್ಲು.